Daddy's home. ಎಲ್ರಿಗೂ ನಮಸ್ಕಾರ. ಕನ್ನಡ ಜನತೆಗೆ ವಿಷಯ ಏನಪ್ಪ ಅಂದರೆ, ಹೈದ್ರಾಬಾದ್ ಮತ್ತು ತಮಿಳ್ನಾಡಲ್ಲಿ ಯಶ್ ಟಾಕ್ ಸಿಕ್ಕದೆ ಗುರು. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರಾಜ್ಯ ಆಗಲಿ, ಈ ದೇಶನೇ ಎದುರು ನೋಡ್ತಿರೋ ಸಿನಿಮಾ ಯಾವುದು ಅಂದರೆ ಟಾಕ್ಸಿಕ್ ಒಂದು ಮಾತ್ರ. ಮೊನ್ನೆ ಹೈದ್ರಾಬಾದ್ಗೆ ಹೋದಾಗ ಬೇರೆ ಹೀರೋಗಳನ್ನ ಕರೆಸ್ಬಿಟ್ಟು ಜನ ಸೇರಿಸೋ ಒಂದು ಪ್ಲ್ಯಾನು ಈ ಹಿಂದೆ ನಡೆದಿತ್ತು. ಅವ್ರಿಗೆ ಆ ಡೈರೆಕ್ಟ್ರು, ಪೊಲಿಟಿಷಿಯನ್ಸು, ಹೀರೋಗಳು ಇವನ್ನೆಲ್ಲ ಕರೆಸಿದ್ರೆ ಜನ ಸೇರ್ತಾರೆ. ಸೊ ಆ ಪ್ಲ್ಯಾನಿಂಗಲ್ಲಿ ನಾವು ಹೋಗೋಣ ಅಂತ ಒಂದು ಕಾನ್ಸೆಪ್ಟ್ ಇತ್ತೇನೋ. ಸೊ ಈ ಸಲ ಆ ಥರ ಮಾಡಿಲ್ಲ ಗುರು. ನಾನು ಪ್ಯಾನ್ ಇಂಡಿಯಾ ಸ್ಟಾರು ಗುರು. ಯಶ್ ಅವ್ರು ಹೇಳ್ತಿರೋದು, ನಾನಲ್ಲ. ಪ್ಯಾನ್ ಇಂಡಿಯಾ ಸ್ಟಾರು ಗುರು. ನನಗೂ ಜನ ಸೇರ್ತಾರೆ. ಇವ್ರನ್ನ ಕರ್ಸೋದು ಅವ್ನು ಕರ್ಸೋದು ಎಲ್ಲ ಬೇಡ. ನಮ್ಮ ಸಿನಿಮಾ ಟೀಮ್ ಹೋಗೋಣ, ಅಲ್ಲಿ ಜನ ಸೇರ್ಸೋಣ ಅನ್ನೋದೊಂದು ಪ್ಲ್ಯಾನಿಂಗ್ ಕರೆಕ್ಟಾಗಿತ್ತೇನೋ ಅನಿಸುತ್ತೆ. ಸೊ ಯಾವ ಹೀರೋಗಳು ಯಾವ ಪೊಲಿಟಿಷಿಯನ್ಸು ಬಂದಿರಲಿಲ್ಲ. ಸಿನಿಮಾ ಟೀಮ್ ಮಾತ್ರ ಹೋಗಿದ್ದು ಹೊರತು ಇನ್ಯಾರೂ ಕರೆಸಿರೋಲ್ಲ. ಆದರೂ ಕೂಡ ಅಷ್ಟು ಜನ ಸಾಗರನೇ ಸೇರಿತ್ತು ಹೈದ್ರಾಬಾದಲ್ಲಿ. ಎಲ್ಲೋದ್ರೂ ರಾಕಿ ಬಾಯ್, ಟಾಕ್ಸಿಕ್, ರಾಕಿ ಬಾಯ್, ತಬಾಯಿ ಈ ಥರ ಹೇಳ್ತಾ ಹೊರತು ಬೇರೆ ಹೀರೋಗಳನ್ನ ಕರೆಸಿಲ್ಲ, ಯಾಕೆ ಹಂಗೆ ಹಿಂಗೆ ಅಂತ ಯಾವ ಥರ ಚರ್ಚೆ ವಾದ ವಿವಾದ ನಡೆದಿಲ್ಲ. ಹೈದ್ರಾಬಾದಲ್ಲಿ ಯಶ್ ಅವರು ಒಂದು ಮಾತು ಹೇಳ್ತಾರೆ, ನಿಮ್ಗೆ ಯಾವ್ಯಾವ ಹೀರೋಗಳು ಯಾವ್ಯಾವ ಸಿನಿಮಾಗಳು ಇಷ್ಟ ಆಗ್ತಾರ ತೆಲುಗಲ್ಲಿ, ಯಾವ್ಯಾವ ಸಿನಿಮಾ ಇಷ್ಟ ಅಂತ. ಅವರು ಎಲ್ಲ ಸಿನಿಮಾಗಳು ನನಗಿಷ್ಟ. ಇದರಲ್ಲಿ ಎಲ್ಲ ಹೀರೋಗಳು ನಂಗೆ ತುಂಬ ಕಂಡ್ರೆ ಇಷ್ಟ ಇದೆ. ಎಲ್ಲ ಹೀರೋಗಳ ಸಿನಿಮಾನೂ ನೋಡಿದ್ದೀನಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನು ತಿಳ್ಕೊಬೋದು, ಎಲ್ಲರೂ ಇಂಡಿಯನ್ ಸಿನಿಮಾ ಇದು. ಸೊ ತಮಿಳ್ನಾಡು, ಆಂಧ್ರ, ಮುಂಬೈ ಈ ಥರ ಹೀರೋ ಕ್ಲಾಶಸ್ ಬೇಡ ನಮಗೆ. ಓದ್ಲಿ ಒಂದು ಇಂಡಿಯನ್ ಸಿನಿಮಾ ಇದು ಟಾಕ್ಸಿಕ್ಕು, ಆ ಥರ ನೋಡಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನ್ನ ಅನಿಸಿಕೆ. ಎಲ್ಲ ಹೀರೋಯಿನ್ಗಳು ಬಂದು ಮಾತಾಡಿದ್ರು. ಸೊ ಇದರಲ್ಲಿ ಏನು ತಿಳ್ಕೊಬೋದು ಅಂದರೆ, ಕಿಯಾರಾ ಅಡ್ವಾಣಿ ಆಗಿರ್ಬೋದು, ರುಕ್ಮಿಣಿ ವಸಂತ್ ಆಗಿರ್ಬೋದು, ಇವರೆಲ್ಲ ಯಶ್ ಅವರು ಈ ಥರ ಮಾತಾಡ್ಬೇಕಾದ್ರೆ ಆ ಸಿನಿಮಾದಲ್ಲಿನ ಕಾನ್ಫಿಡೆನ್ಸು ಅವರ ಮುಖದಲ್ಲಿ ಕಾಣ್ತಿದೆ ಅಂತ ನನ್ನ ಅನಿಸುತ್ತೆ. ಇಲ್ಲ ಗುರು, ಈ ಸಿನಿಮಾ ಗೆಲ್ಲುತ್ತೆ, ನಮಗೆ ಕಾನ್ಫಿಡೆನ್ಸ್ ಇದೆ, ಜನ ಇದನ್ನು ಗೆಲ್ಲಿಸ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸು ಅವ್ರ ಮನಸ್ಸಿಗೆ ಬಂದಿದೆ ಅನಿಸುತ್ತೆ. ಸೊ ಅದಕ್ಕೆ ಎಲ್ಲೇ ಹೋದರೂ ಯಾವುದೇ ಏನೇ ಮಾತಾಡೋವಾಗಲೂ ಕಾನ್ಫಿಡೆನ್ಸಾಗಿ ಮಾತಾಡ್ತಾರೆ. ಇಲ್ಲ ಗುರು, ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಅವ್ರ ಮೈಂಡಲ್ಲಿ ಪಕ್ಕಾ ಫಿಕ್ಸ್ ಆಗಿದೆ. ಸೊ ಅಲ್ಲಿ ಹೈದ್ರಾಬಾದಲ್ಲಿ ಅಷ್ಟು ಜನ ಸೇರೋದು ನೋಡಿ, ಇದು ಕರ್ನಾಟಕನೇ ಏನೋ ಅನಿಸಿತ್ತು. ಸೊ ಅಷ್ಟು ಜನ ಸಾಗರ ಸೇರಿದ್ದು ಹೈದ್ರಾಬಾದಿ. ಅದು ಯಶ್ ಅವ್ರು ಮಾಡಿದಂಥ ಪಾತ್ರ KGF 1, KGF 2 ಅಷ್ಟು ಇಂಪ್ಯಾಕ್ಟ್ ಮಾಡಿದೆ. ಅಷ್ಟು ಪವರ್ಫುಲ್ಲಾಗಿ ಅವರ ಸಿನಿಮಾ ಬಂದಿದೆ. KGF 1, KGF 2 ಬಂದಿತ್ತು, ಹಿಟ್ಟು ಆಯಿತು, ಬ್ಲಾಕ್ ಬಸ್ಟರ್ ಆಯಿತು. ಈಗ ಅದೇ 4 ವರ್ಷ ಗ್ಯಾಪ್ ಆದಮೇಲೆ ಮತ್ತೆ ತಿರ್ಗಾ ಅದೇ ಕಾನ್ಸೆಪ್ಟ್ ಬಿಟ್ಟು ಬೇರೆ ನಾವೇನೋ ಟ್ರೈ ಮಾಡಿದ್ದೀವಿ. ಸೊ ಜನಗಳಿಗೆ ಏನು ಕೊಡಬೇಕು ಅನ್ನೋದು ನನಗೆ ಗೊತ್ತು ಅಂತ ಯಶ್ ಅವರು ಮಾತಾಡ್ತಾ ಹೇಳ್ತಾರೆ. ಇನ್ನೊಂದು ವಿಷಯ ಹೇಳ್ತಾರೆ, ಆ ಸಿನಿಮಾ 2 ಹಿಟ್ಟಾದಮೇಲೆ ನಾನು ಇದುವರೆಗೂ ಬಂದಿರಲಿಲ್ಲ, ಇವಾಗ ಬಂದಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ. ಸೊ ಹೇಳೋ ನೆಸೆಸಿಟಿ ಇರಲಿಲ್ಲ. ಸೊ ಆದರೂ ಅವರು ಆ ಥರ ಮಾಡೋದು ಸರಿ ಅನಿಸಲ್ಲ, ಇವಾಗ ಕ್ಷಮೆ ಕೇಳ್ತಿದ್ದೀನಿ ಅಂತ ಏನೋ ಒಂದು ರೀಸನ್ ಕೊಟ್ಟು ಹೇಳ್ತಾರೆ. ಸೊ ಅದು ಒಂದು ಖುಷಿ ಕೊಡುತ್ತೆ. ಆಮೇಲೆ ಅದಾಯ್ತಾ, ಆಮೇಲೆ ತಮಿಳ್ನಾಡಿಗೆ ಬರ್ತಾರೆ. ತಮಿಳ್ನಾಡಲ್ಲಿ ಎಷ್ಟು ರೋರ್ ಇರುತ್ತೆ ಅಂದರೆ ರಾಖಿ ಬಾಯ್ಗೆ ಎಲ್ಲೋದ್ರೂ. ಅಲ್ಲ, ಇನ್ನು ಕನ್ನಡದಲ್ಲಿ ಮಾತ್ರ ಅಣ್ತಮ್ಮ ಅಂತ ಕರಿತಾರೆ ಅಂದ್ಕೊಂಡೆ, ತಮಿಳ್ನಾಡಲ್ಲೂ ಅಣ್ತಮ್ಮ ಅಂತ ಕರಿತಾರೆ ಅವ್ರನ್ನ. ಎಷ್ಟು ಖುಷಿಯಾಗುತ್ತೆ. ಕನ್ನಡದ ಒಬ್ಬ ನಟ ಬೇರೆ ರಾಜ್ಯದಲ್ಲೂ ಗುರುತಿಸಬಲ್ಲ ಅನ್ನೋ ಒಂದು ಖ್ಯಾತಿ ಯಶ್ ಅವರು ಪಡ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ. ನಿಮ್ಗೇನಾರು ಅನಿಸುತ್ತೆ ಕಮೆಂಟ್ ಮಾಡಿ.
ಅಲ್ಲಿ ಹೋಗ್ತಾ ಹೇಳ್ತಾರೆ ಎಮ್ ಜಿ ಆರು ಈ ಥರ ಅಂದರು, ಇದು ರಜನಿಕಾಂತ್ ಹಿಂಗಂದರು, ಮತ್ತು ವಿಜಯ್ ಸರ್ ಹಿಂಗಂದರು, ಈ ಥರ ಡೈಲಾಗ್ಸ್ ಎಲ್ಲ ಹೇಳ್ತಾರೆ. ಸೊ ನಾನು ಏನು ಹೇಳೋದು ಏನಿದೆ ಅಂತ ಹೇಳ್ತಾರೆ. ಸೊ ಅದಂತೂ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿ ಹೇಳುವಾಗ ಎವ್ರಿ ಕ್ಯಾರೆಕ್ಟ್ರು ಮಾಡಿರೋ ಆ್ಯಕ್ಟರ್ಸ್ಗಳು ಒಬ್ಬರು ನಮ್ಮನ್ನ ಹೊಗಳ್ಕೊಂತ ಹೋಗ್ತಾರೆ. ಈಗ ಯಶ್ ಅವರು ಎಲ್ಲ ಟೀಮವರು ಹೋಗ್ತಾರೆ, ರುಕ್ಮಿಣಿ ಅವರು, ಯಶ್ ಅವರು, ಡೈರೆಕ್ಟ್ರನ್ನ, ಪ್ರೊಡ್ಯೂಸರ್ನ ಎಲ್ಲರೂ ಹೊಗಳ್ತಾರೆ, ಕೆ ಆರ್ ಅಡ್ವಾಣಿಯವರು ಅಷ್ಟೇ ಎಲ್ಲರೂ ಹೊಗಳ್ತಾರೆ. ಏನಂದರೆ ಒಬ್ಬರು ನಮ್ಮನ್ನು ಬಿಟ್ಕೊಡ್ತಾ ಇಲ್ಲ. ನಾವು ಇದು ನನ್ನ ಸಿನಿಮಾ ಗುರು, ನಾನು ಹೀರೋಯಿನ್ ಗುರು, ನನ್ನ ಸಿನಿಮಾ ಅಷ್ಟೇ, ನಾನು ಹೀರೋ ಗುರು, ಆ ಥರ ನೋಡ್ತಾ ಇಲ್ಲ. ಇದು ನಮ್ಮಗಳ ಸಿನಿಮಾ, ಈ ಸಿನಿಮಾ ಗೆಲ್ಲಬೇಕು, ಇದು ನಮ್ಮೆಲ್ಲರ ಸಿನಿಮಾ ಅನ್ನೋದೊಂದು ಅವ್ರ ಮುಖದಲ್ಲಿ ಕಾಣುತ್ತೆ, ಮಾತಾಡೋ ಶೈಲಿಲೂ ಅರ್ಥ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸಿನಿಮಾ ಆಲ್ರೆಡಿ ಬುಕ್ಕಿಂಗ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅನಿಸುತ್ತೆ. ಹತ್ತತ್ರ ಈಗಾಗಲೇ 50 ಕೋಟಿ ರೀಚ್ ಆಗಿದೆ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಅಷ್ಟೇ ಗುರು. ಕೆ ಜಿ ಎಫ್ 1, ಕೆ ಜಿ ಎಫ್ 2 ಎಲ್ಲ ಬೀಟ್ ಮಾಡಿ ಬಾಹುಬಲಿ, ದಂಗಲ್ಲು ಮತ್ತು ಪುಷ್ಪ 2 ಎಲ್ಲ ಸಿನಿಮಾ ಬ್ರೇಕ್ ಮಾಡೋದಂತೂ ಖಂಡಿತ 1 ವೀಕಲ್ಲೇ ಹೊಡೆದಾಕ್ತಾರೆ, ಇಲ್ಲ 3 ದಿನವೇ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಾಗೆ ರೆಕಾರ್ಡ್ ಬ್ರೇಕ್ ಅಂತೂ ಫಿಕ್ಸು. 2000 ಕೋಟಿ ಅಂತೂ 100%, ಇದರಲ್ಲಿ ಮರು ಮಾತೇ ಇಲ್ಲ. ಸೊ ಅವರು ಹೇಳುವಾಗ ಹಾಕಿರೋ ಎಫೆಕ್ಟ್ಸು ಎದ್ದು ಕಾಣುತ್ತೆ ಗುರು. ಸುಮ್ಮನೆ ಯಾವುದೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದು ನಿಮಗೆಲ್ಲ ಏನೇನೋ ಹೇಳ್ಬಿಟ್ಟು ಆ ಸಿನಿಮಾ ಎಕ್ಸ್ಪೆಕ್ಟೇಷನ್ ಮೀರಿದಷ್ಟು ಹೋಗದೇ ಇದ್ದರೆ ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋ ಆ ಥರ ಏನಿಲ್ಲ. ಇಲ್ಲ ಗುರು, ನಾನು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ನ ನಿಮಗೆ ನೀಡ್ತಾ ಇದ್ದೀನಿ, ನಿಮ್ಗೆ ಅದು ಇಷ್ಟ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸು ಇವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಸೊ ಸಿನಿಮಾ ಚೆನ್ನಾಗಿರ್ಬೋದು ಅಂತ ನನ್ನ ಅನಿಸಿಕೆ. ರಿಲೀಸ್ ಆದಾಗ ನೋಡೋಣ ಯಾವ ಥರ ಇರುತ್ತೆ. ಯಶ್ ಅವರ ದ್ವಿಪಾತ್ರದಲ್ಲಿ ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಇವತ್ತಿನ ವಿಷಯ ಆಗಿತ್ತು. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.